ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬೆಳಗ್ಗೆನೇ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಇವಾಗ ಒಂದು ಹೆಲ್ತಿ ಆಗಿರುವಂತಹ ಡ್ರಿಂಕ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಶ್ ಅಪ್ ಎಲ್ಲ ಆದ್ಮೇಲೆ ಇವಾಗ ಒಂದು ಡಿಟಾಕ್ಸ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಸೊ ಇದು ಮನೆಯಲ್ಲೇ ಪ್ರತಿದಿನ ಕುಡಿಯೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ. ಸೊ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ದಂಗ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನನ್ಗಿಂತ ನನ್ನ ಹಸ್ಬೆಂಡಿಗೆ ಜಾಸ್ತಿ ಇಷ್ಟ ಈ ಒಂದು ಜ್ಯೂಸು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ. ಬೆಟ್ಟದ ನೆಲ್ಲಿಕಾಯಿ ಮತ್ತೆ ಕರಿಬೇವು, ಹಾಗೆ 1 ಇಂಚು ಶುಂಠಿ, ಹಾಗೆ ಪೆಪ್ಪರ್ ಪೌಡರು, ಇಲ್ಲಾಂದ್ರೆ ಕಾಳು ಮೆಣಸು ಇದ್ರೆ ಅದನ್ನು ಕೂಡ ಹಾಕೋಬಹುದು. ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ನಾನಿಲ್ಲಿ ಇಬ್ರಿಗೆ ಮಾಡ್ಕೊತಿರೋದ್ರಿಂದ ಒಂದು 3 ಬೆಟ್ಟದ ನೆಲ್ಲಿಕಾಯಿನ ಹಾಕಿ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟಲ್ಲಿ ಈ ರೀತಿ ಒಂದು ಸ್ವಲ್ಪ ಸೋಸ್ಕೋಬೇಕದು. ಎಕ್ಸ್ಟ್ರಾ ಅದು ಇದೆಲ್ಲ ನಾರ್ ಥರ ಎಲ್ಲ ಬಂದಿರುತ್ತಲ್ವ, ಅದನ್ನೆಲ್ಲ ಯೂಸ್ ಮಾಡೋದಿಲ್ಲ. ಸೊ ನೋಡಿ ಇಷ್ಟು ಬಂದಿದೆ. ಸ್ವಲ್ಪ ಕರಿಬೇವು ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ಈ ಜ್ಯೂಸ್ ಪ್ರತಿದಿನ ಕುಡಿಯೋದ್ರಿಂದ ಕಣ್ಣಿಗೆ, ಹಾಗೆ ತಲೆನೋವು ಬರೋದಿಲ್ಲ, ಹಾಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತೆ. ಸೊ ಹಂಗಾಗಿ ನನ್ನ ಹಸ್ಬೆಂಡು ಪ್ರತಿದಿನ ಮಾಡಿಕೊಡು ಅಂತಾರೆ. ನಾನು ಒಂದೊಂದು ದಿನ ಮಾಡ್ತೀನಿ, ಒಂದೊಂದು ದಿನ ಲೇಟ್ ಆಗಿ ಎದ್ದರೆ ಮಾಡೋಕ್ಕಾಗೋದಿಲ್ಲ. ಬಟ್ ಇವತ್ತು ಸ್ವಲ್ಪ ಬೇಗ ಎದ್ದಿದೆ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದೀನಿ. ಸೊ ಯೂಶಲಿ ಇದೇ ರೀತಿನೇ ಮಾಡ್ಕೊಳ್ಳೋದು, ತುಂಬ ಚೆನ್ನಾಗಿರುತ್ತೆ. ಅಂದರೆ ಟೀ ಕಾಫಿ ಬದಲು ಪ್ರತಿದಿನ ಈ ಥರ ಒಂದು ಗ್ಲಾಸ್ ಕುಡಿಯೋದ್ರಿಂದ ಏರು ಮತ್ತು ಕಣ್ಣು ಎಲ್ಲನೂ ಕೂಡ ಚೆನ್ನಾಗಿರುತ್ತೆ ಅಂತಾರೆ. ನೋಡಿ ನಾನು 2 ಗ್ಲಾಸ್ ಮಾಡಿದ್ದೀನಿ. ಒಂದು 1.25 ಲೀಟ್ರ್ ಬರುತ್ತಿದ್ದು. ಸೊ ಇಷ್ಟು ಕುಡಿದ್ರೆ ಸಾಕು, 1 ಮಂತ್ ಕುಡಿದ್ರೇ ಸಾಕು, ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತಂತೆ. ಸೊ ನೋಡಿ ಇವಾಗ ನಾನು ಕೂಡ ಕುಡಿತಾ ಇದ್ದೀನಿ. ಫಸ್ಟ್ಗೆ ಸ್ವಲ್ಪ ಒಗ್ರು ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಕುಡ್ದಾದ್ಮೇಲೆ ಫುಲ್ಲು ಬಾಯೆಲ್ಲ ಸ್ವೀಟ್ ಆಗ್ತಿರುತ್ತೆ. ಸೊ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಬಟ್ ಯಾರಾದರೂ ಮಾಡಿಕೊಡೋರಿದ್ರೆ ಕುಡಿಬೋದು. ನಾವೇ ಪ್ರಿಪೇರ್ ಮಾಡ್ಕೊಂಡು ನಾವೇ ಕುಡಿಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಹೆಲ್ತ್ಗೆ ಕಂಪೇರ್ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಕುಡಿಲೇಬೇಕು. ಸೊ ನೋಡಿ ಕುಡ್ದು ಮುಗಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇದಾದಮೇಲೆ ಸೊ ಇವಾಗ ಬಾಲ್ಕನಿ ಓಪನ್ ಮಾಡಿದ್ದೆ. ಬಾಲ್ಕನಿಲಿ ತುಂಬ ಪಾರಿವಾಳ ಓಡಾಡ್ತಾ ಇದ್ವು. ಸೊ ಸರಿ ಅಂದ್ಬಿಟ್ಟು ಸ್ವಲ್ಪ ಕಡಲೆಬೇಳೆನ ಹಾಕಿದ್ದೆ. ನಾರ್ಮಲ್ ಅಕ್ಕಿ ಹಾಕಿದ್ರೆ ಅಷ್ಟು ಪಾರಿವಾಳ ಬರೋದಿಲ್ಲ. ಬಟ್ ಕಡಲೆ ಬೀಜ ಈ ರೀತಿ ಹಾಕಿದ್ರೆ ಪಾರಿವಾಳ ತುಂಬ ಚೆನ್ನಾಗಿ ಬರ್ತವೆ. ಸೊ ನೋಡ್ಬೋದು ಈ ಪಾರಿವಾಳ ಎಷ್ಟು ಚುರುಕಿದಾವೆ ಗೊತ್ತಾ. ಫಸ್ಟಿಗೆ ಕರಿತವೆ, ಎಲ್ಲ ಪಾರಿವಾಳನೂ ಕರಿತವೆ, ಬಟ್ ತಿನ್ನಕ್ಕೆ ಒಂದೂ ಬಿಡೋದಿಲ್ಲ. ನೀವು ನೋಡ್ಬೋದು, ಒಂದು ಪಾರಿವಾಳ ಬಂದು ಕುತ್ಕೊಂಡ್ರೆ ಇನ್ನೊಂದು ಪಾರಿವಾಳ ಬಂದು ಅಲ್ಲಿ ತಿನ್ನೋದಕ್ಕೂ ಬಿಡೋದಿಲ್ಲ, ಅಷ್ಟು ಚುರುಕಿದಾವೆ. ಸೊ ತುಂಬ ಚೆನ್ನಾಗಿ ಆಟ ಆಡ್ತವೆ. ಸೊ ನನಗೂ ಪಾರಿವಾಳ ನೋಡೋದು ಇಷ್ಟ. ಬಟ್ ನಮ್ಮ ಬಾಲ್ಕನಿ ಕೆಳಗಡೆ ಕಾರ್ ನಿಲ್ಸಿದ್ದೀವಲ್ವ, ತುಂಬ ಗಲೀಜು ಮಾಡ್ತವೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬೈತಾ ಇರ್ತಾರೆ. ಅಲ್ಲಿ ಏನೂ ಹಾಕ್ಬೇಡ, ಕಾಳುಗಳೇನೂ ಹಾಕ್ಬೇಡ, ನೀನು ಕಾಳೆಲ್ಲ ಹಾಕೋಲ್ಲಿ ತಿಂದ್ಬಿಟ್ಟು ಎಲ್ಲ ಗಲೀಜು ಮಾಡಿ ಹೋಗ್ತವೆ ಅಂತ ಬೈತಿರ್ತಾರೆ. ಸೊ ಹಂಗಾಗಿ ಹಾಕೋದಿಲ್ಲ. ಈ ಕಡೆ ಬಂದರೆ ಬೆಳಗಿನ ತಿಂಡಿಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಅರ್ಜೆಂಟಿಗೆ ಆಗೋದಂದರೆ ಈ ಚಿತ್ರಾನ್ನ ಪುಳಿಯೋಗರೆ. ಸ್ವಲ್ಪ ಇವತ್ತು ಟೈಮ್ ಆಗಿಬಿಡ್ತು ವಿಡಿಯೋ ಎಲ್ಲ ಶೂಟ್ ಮಾಡೋದ್ರಿಂದ, ಹಾಗಾಗಿ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ದಿಶುಗೆ ಆಲ್ರೆಡಿ ಲಂಚ್ ಬಾಕ್ಸಿಗೆ ಹಾಕಿ ಕೊಟ್ಟು ಕಳ್ಸಾಯಿತು. ಇವಾಗ ನನ್ನ ಮಗಳಿಗೆ ತಿನ್ನಿಸ್ಬೇಕು. ಸೊ ಅವಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿದ್ದಾರೆ ಅವ್ರ ಪಪ್ಪ. ಇವಾಗ ನಾನು ಸ್ವಲ್ಪ ತಿಂಡಿ ತಿನ್ಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಸೈಕಲ್ಲು ಮತ್ತು ಕಾರೆಲ್ಲ ಇದೆಯಲ್ಲ, ಅವಳು ಯೂಶ್ವಲಿ ತಿಂದೋಗಲ್ಲ, ಜಸ್ಟ್ ಒಂದು ಹಾರ್ಲಿಕ್ಸ್ ಕುಡಿದ್ಬಿಟ್ಟು ಹೋಗ್ತಾಳೆ. ಸೊ ಇವತ್ತು ತಿನ್ಕೊಂಡು ಹೋಗ್ತೀನಿ ಅಂತ ಅಂದ್ಲು. ಸೊ ಹಾಗಾಗಿ ಸ್ವಲ್ಪ ಸೈಕಲೆಲ್ಲ ಓಡಿಸ್ತಾ ಇದ್ಲಲ್ವ, ಸ್ವಲ್ಪ ಒಂದೆರಡು ತೊತ್ತು ತಿಂದ್ಲು ಅಷ್ಟೇ. ಇಲ್ಲ ತಗೋ, ಇಲ್ಲ ನನ್ನ ಮಗಳು ಕೂಡ ಸ್ಕೂಲಿಗೆ ಹೋದ್ಲು. ಅದಾದಮೇಲೆ ಸ್ವಲ್ಪ ಮ್ಯಾಂಗೋ ಎಲ್ಲ ತಂದಿದ್ರು. ನಾನು ಒಂದು ಮ್ಯಾಂಗೋನ ಕಟ್ ಮಾಡ್ಕೊಂಡು ತಿಂತಾಯಿದ್ದೆ. ನನ್ನ ಮಗಳಿಗೆ ತುಂಬ ಇಷ್ಟ ಮ್ಯಾಂಗೋ ಅಂದರೆ. ಸೊ ಅವಳು ಬಂದಮೇಲೆ ಅವಳಿಗೂ ಕೂಡ ಕಟ್ ಮಾಡಿಕೊಡ್ಬೇಕು. ಇದಾದಮೇಲೆ ನನ್ನ ಹಸ್ಬೆಂಡ್ ಮಟನ್ ತಂದು ಕೊಟ್ಟಿದ್ರು. ಅವ್ರು ಮಟನ್ ತಿನ್ನಲ್ಲ, ಬಟ್ ನಾವು ತಿಂತೀವಿ, ನಾವು 3 ಜನನೂ ತಿಂತೀವಿ. ಸೊ ಹಂಗಾಗಿ ಇವತ್ತು ಮಟನ್ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ. ನನ್ನ ಮಗಳು ಬರೋಷ್ಟರಲ್ಲಿ ಮಟನ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಇವಾಗ ವಿಡಿಯೋ ರೆಸಿಪಿ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು 1 ಬಟ್ಲಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಅರ್ಧ ಬಟ್ಲಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಬಿಸಿ ಆದಮೇಲೆ ಈ ಥರ ಸ್ಪೈಸಸ್ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನೇನಿದೆ ಅಂದರೆ ಕಸ್ತೂರಿ ಮೆಥಿ, ಸೋಂಪು, ಸ್ವಲ್ಪ ಕಾಳು ಮೆಣಸು, ಹಾಗೆ ಅನಾನಸ್ ಹೂವು, ಒಂದು ಮರಾಠಿ ಮೊಗ್ಗು, 1-2 ಪೀಸ್ ಚಕ್ಕೆ, ಒಂದು 4ರಿಂದ 5 ಲವಂಗನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 6ರಿಂದ 7 ಏಲಕ್ಕಿನ ಕೂಡ ಹಾಕ್ಕೊಳ್ಳಿ. ಏಲಕ್ಕಿ ಹಾಕೋದ್ರಿಂದ
ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ. ಅದಾದಮೇಲೆ ಕಸ್ತೂರಿ ಮೆಥಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ಇಷ್ಟೆಲ್ಲ ಹಾಕಬೇಕು. ಇದೆಲ್ಲ ಹಾಕಿದ್ರೇ ಬಿರಿಯಾನಿಗೆ ಆ ಫ್ಲೇವರ್ ಅನ್ನೋದು ಬರೋದು. ಸೊ ಸ್ವಲ್ಪ ಇದು ಎಣ್ಣೆಲಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ದು ಒಂದೆರಡು ಈರುಳ್ಳಿ ಈ ರೀತಿ ಸಣ್ಣದಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಒಂಚೂರು ಬಾಡಿಸ್ಕೋಬೇಕು. ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಒಂದು ರಿಕ್ವೆಸ್ಟು, ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವೀಡಿಯೋಸ್ ಹೇಗೆ ಬರ್ತಾ ಇದೆ ಅಂತಲೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ನನಗೂ ಕೂಡ ಒಂದು ಸಜೆಷನ್ ಕೊಟ್ಟಂಗೆ ಆಗುತ್ತಲ್ವ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈರುಳ್ಳಿ ಇವಾಗ ಈ ರೀತಿ ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಇದಕ್ಕೆ ಟೊಮೊಟೊನ ಸೇರಿಸ್ಕೋಬೇಕು. ಟೊಮೊಟೊನೂ ಕೂಡ ಅಷ್ಟೇ ಒಂದೆರಡು ಟೊಮೊಟೊನ ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಟೊಮೊಟೊನೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಸೊ ಬಿರಿಯಾನಿ ಅಂದರೆ ನನಗೂ ತುಂಬ ಇಷ್ಟ. ನನ್ನ ಮಗಂಗಂತೂ ನಮ್ಮ ಮನೇಲಿ ಯಾವಾಗಲೇ ಚಿಕನ್ ತರಲಿ, ಮಟನ್ ತರಲಿ, ಬಿರಿಯಾನಿ ಇರಲೇಬೇಕು ನಮ್ಮ ಮನೆಯಲ್ಲಿ. ನಾರ್ಮಲ್ ಮುದ್ದೆಗಿಂತನೂ ಬಿರಿಯಾನಿ ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ. ನಾನು ಅರ್ಧ ಕೆಜಿ ಬಿರಿಯಾನಿ ಮಾಡ್ತಿರೋದ್ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇದು ನಾರ್ಮಲ್ ಆಗಿ ತೇಜುದು ಬರುತ್ತಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆ ಒಂದು ಪ್ಯಾಕೆಟಲ್ಲಿ ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಮಾಡಿಟ್ಕೊಂಡ್ರೆ ಅದನ್ನು ಕೂಡ ಹಾಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ಮೇಲೆ ಆ ಘಮ ಅನ್ನೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ. ಅದು ಈ ತುಪ್ಪದಲ್ಲಿ ರೋಸ್ಟ್ ಮಾಡ್ತಿರೋದ್ರಲ್ವ. ಸೊ ಮಟನ್ ಬಿರಿಯಾನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಸೊ ನೋಡಿ, ಈ ರೀತಿ ತಿಕ್ಕಾಗಿ ಗ್ರೇವಿ ಥರ ಹಾಕಬೇಕು. ಈ ಥರ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಕೆಜಿ ಮಟನ್ನ ಸೇರಿಸ್ಕೊತಾ ಇದ್ದೀನಿ. 1 ಕೆಜಿ ತೊಗೊಬಂದಿದ್ರು. ನಾನು ಅರ್ಧ ಕೆಜಿ ಸಾಂಬಾರು ಮಾಡ್ತಾ ಇದ್ದೀನಿ, ಅರ್ಧ ಕೆಜಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಜಾಸ್ತಿನೂ ಕೂಡ ಸೇರಿಸ್ಕೋಬೋದು. ಸೊ ಮಟನ್ನು ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಟೈಮಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲೇ ಮಟನ್ಗೆ ಉಪ್ಪು ಖಾರ ಎಲ್ಲ ಹಿಡಿಯೋದು. ಸೊ ಹಾಗಾಗಿ ಈ ಟೈಮಲ್ಲೇ ಸ್ವಲ್ಪ ಚಿಲ್ಲಿ ಪೌಡರ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಮಟನ್ನಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತಲ್ವ. ಸೊ ಹಂಗಾಗಿ ಇದು ಮಟನ್ನು ಸ್ವಲ್ಪ ಇದರಲ್ಲೇ ಎಣ್ಣೆಲೇ ಸ್ವಲ್ಪ ಫ್ರೈ ಆದರೆ ಮಟನ್ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬಿರಿಯಾನಿ ಮಾಡ್ತಾರೆ, ಬಟ್ ನಾನು ಪ್ರತಿ ಸಲ ಮಾಡಿದಾಗೂ ಇದೇ ರೀತಿನೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಜಾಸ್ತಿ ಫ್ಲೇವರು ಅನ್ಸಲ್ಲ, ಹಾಗೆ ಮಸಾಲೆನೂ ಅನ್ಸಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸೊ ನೋಡಿ, ಇಷ್ಟ ಆದಮೇಲೆ ಇವಾಗ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸ್ಕೋತೀನಿ. ಅಂದರೆ ಇದು ಮಟನ್ ಕೂಗಿಸ್ಕೋಬೇಕು. ಒಂದು 5ರಿಂದ 6 ವಿಸಿಲು ನಾನು ಈ ಟೈಮಲ್ಲಿ ಕೂಗಿಸ್ಕೊಬಿಡ್ತೀನಿ. ರೈಸ್ ಎಲ್ಲ ಹಾಕೋದ್ಮೇಲೆ ಜಸ್ಟ್ 1 ವಿಸಿಲ್ ಕೂಗಿಸ್ಕೋತೀನಿ ಅಷ್ಟೇ. ಸೊ ನೋಡಿ, ಇಷ್ಟ ಆಗಿದೆ. ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು, ಅಂದರೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮಿನಿಮಮ್ ಅಂದರೂ ಒಂದು 5 ವಿಸಿಲ್ ಕೂಗಿಸ್ಕೋಬೇಕು. ಎಳೆ ಮಟನ್ ಆದರೆ ಬೇಗ ಬೆಂದೋಗ್ಬಿಡುತ್ತೆ, ಸ್ವಲ್ಪ ಬಲ್ತಿರೋದಾದರೆ ಲೇಟ್ ಆಗುತ್ತೆ. ಸೊ ಹಂಗಾಗಿ ನಾನು ಒಂದು 5 ವಿಸಿಲ್ ಕೂಗಿಸ್ಕೊತೀನಿ. ಅದು ಕೂಗೋಷ್ಟರಲ್ಲೇ ಈಗ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಇದು ಹಸಿ ಮೆಣಸಿನ್ಕಾಯಿ ಒಂದು 6 ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನು ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಲ್ರೆಡಿ ಒಗ್ಗರಣೆಗೆ ಹಾಕಿದ್ದೀನಿ. ಸೊ ಹಂಗಾಗಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಏನೂ ಹಾಕ್ತಾ ಇರಲಿಲ್ಲ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನೈಸಾಗೆ ಈಗ ರುಬ್ಕೊಂಡು ಬರ್ತೀನಿ. ಸೊ ನೋಡಿ, ಇವಾಗ ರುಬ್ಬಾಗಿದೆ. ಈ ರೀತಿ ಒಂದು ಮಸಾಲೆ ರೆಡಿ ಮಾಡಿಕೊಂಡ್ರೆ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಕುಕ್ಕರ್ ಕೂಡ ಒಂದು 5 ವಿಸಿಲ್ ಕೂಗಿದೆ. ಸೊ ಕುಕ್ಕರ್ ಎಲ್ಲ ತಣ್ಣಗಾದ್ಮೇಲೆ ನಾನೀಗ ಮತ್ತೆ ವಿಡಿಯೋಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಮಟನ್ ಬೆಂದಿರುತ್ತೆ. ಸೊ ಈ ರೀತಿ ಒಂದ್ಸಲ ನೀವು ಅದನ್ನು ಪ್ರೆಸ್ ಮಾಡಿ ನೋಡ್ಕೋಬೇಕು. ಸೊ ನಾನಿವಾಗ ಕುಕ್ಕರ್ನ ಆಫ್ ಮಾಡಿದ್ನಲ್ವ, ಮತ್ತೆ ಇವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ಇವಾಗ ಗ್ರೀನ್ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಒಂದು ಮಸಾಲೆನೂ ಕೂಡ ಹಾಕ್ತಾ ಇದ್ದೀನಿ. ಹಾಕಿ ಆ ಮಸಾಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಅದು ಸ್ವಲ್ಪ ನೀರೆಲ್ಲ ಇರುತ್ತಲ್ವ. ಸೊ ಹಂಗಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಪುದೀನ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿರ್ತೀವಲ್ವ, ಹಂಗಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನು ಇವಾಗ ಸ್ವಲ್ಪ ಅಕ್ಕಿ, ಒಂದು ಅರ್ಧ ಕೆಜಿಯಷ್ಟು ಮಟನ್ಗೆ ಅರ್ಧ ಕೆಜಿ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಒಂದ್ಸಲ ಅಕ್ಕಿನ ತೊಳ್ಕೊಂಡು ಅದಾದಮೇಲೆ ಅಕ್ಕಿನ ನೀರು ಚೆಲ್ಬಿಟ್ಟು ಅಕ್ಕಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಅರ್ಧ ಕೆಜಿ ಮಟನ್ಗೆ ಅರ್ಧ ಕೆಜಿ ರೈಸ್ನು ಕೂಡ ಸೇರಿಸ್ಕೊಳ್ಳಿ, ಈಕ್ವಲ್ ಆಗಿ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅಂದರೆ ನೀರು ನಿಮಗೆ ಮೆಜರ್ಮೆಂಟ್ ಗೊತ್ತಾಗುತ್ತಲ್ವ, ಆ ರೀತಿ ಅಳತೆ ಮಾಡ್ಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಇದಾದಮೇಲೆ 1 ಸ್ಪೂನಷ್ಟು ಧನಿಯಾ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು
ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಹಿಂಡ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದೆರಡು ಕುದಿ ಬರಬೇಕು. ಆ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಎಲ್ಲ ಗೊತ್ತಾಗುತ್ತೆ. ಇವಾಗ ಒಂದು 10 ನಿಮಿಷನಾದರೂ ಬೇಯಬೇಕು, ಇದು ಅಂದರೆ ಕುದಿಬೇಕು. ಸೊ ನೋಡಿ, ಎಣ್ಣೆ ತುಪ್ಪ ಅದೆಲ್ಲ ಜಾಸ್ತಿ ಹಾಕಿದ್ನಲ್ವ, ಹಿಂಗೆ ತೇಲ್ತಾ ಇದೆ ಅಂತ. ಸೊ ನೋಡಿ, ಈ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಒಂದೆರಡು ಕುದಿ ಬರಬೇಕಿದು. ಇವಾಗ ಒಂದು ಕುದಿ ಬಂದಿದೆ, ಇನ್ನೊಂದು ಸ್ವಲ್ಪ ಕುದಿಬೇಕು. ಕುದಿದ ಮೇಲೆ ನಿಮಗೆ ಉಪ್ಪು ಖಾರ ಅದೆಲ್ಲ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅಷ್ಟಾಗಿ ಗೊತ್ತಾಗೋದಿಲ್ಲ. ಸೊ ಮಟನ್ ಅಂತೂ ತುಂಬ ಚೆನ್ನಾಗಿತ್ತು, ಫ್ಲೇವರ್ ಚೆನ್ನಾಗಿತ್ತು. ಹಾಗೆ ಮಟನ್ನಲ್ಲಿ ಚರ್ಬಿ ಅದೆಲ್ಲ ಜಾಸ್ತಿನೇ ಬಂದಿತ್ತು. ಸೊ ನನಗೆ ಉಪ್ಪು ಕಡಿಮೆ ಅನ್ನಿಸ್ತು. ಸೊ ಹಂಗಾಗಿ ಇವಾಗ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಈ ಟೈಮಲ್ಲೇ ನೀವು ಇನ್ನೂ ಉಪ್ಪು ಖಾರ ಏನಾದರೂ ಬೇಕಾದರೆ ಸೇರಿಸ್ಕೋಬೋದು. ಮೆಣಸಿನ್ಕಾಯಿ ನಾನು ಆಲ್ಮೋಸ್ಟ್ 6 ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರೆಲ್ಲ ಹಾಕಿದ್ನಲ್ವ. ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಖಾರ ಮೀಡಿಯಮಾಗೆ ಮಾಡ್ಕೋತೀನಿ. ನಾವು ಜಾಸ್ತಿನೇ ಖಾರ ತಿಂತೀವಿ, ಬಟ್ ಬಿರಿಯಾನಿ ಅದೆಲ್ಲ ಜಾಸ್ತಿ ಖಾರ ಇದ್ದರೆ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ಒಂದು ಕುದಿ ಬಂದಮೇಲೆ ನಾನು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 1 ವಿಸಿಲ್ ಅಷ್ಟೇ ಕೂಗಿಸ್ಕೊಳ್ಳೋದಿದು. ಸೊ ಇವಾಗ ನೋಡಿ, ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ. ಆಲ್ಮೋಸ್ಟ್ ಇದು 5 ಲೀಟ್ರ್ ಕುಕ್ಕರಲ್ಲಿ 3/4 ಭಾಗದಷ್ಟು ಬಂದಿದೆ. ಇದನ್ನು ಆಲ್ಮೋಸ್ಟ್ ಒಂದು 2 ಟೈಮ್ ತಿನ್ಬೋದು. ಸೊ ಇವಾಗ ಓಪನ್ ಮಾಡಿ ತೋರಿಸ್ತಾ ಇರ್ತೀನಿ ನೋಡಿ, ಸಕ್ಕತ್ತಾಗಿ ಬೆಂದಿದೆ. ಮಟನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ. ಹಾಗೆ ಬಿರಿಯಾನಿ ರೈಸ್ ಕೂಡ ಅಷ್ಟೇ ಉದ್ರಾಗಿ ಬಂದಿದೆ. ನೀವು ಕೂಡ ಮನೇಲಿ ಒಂದ್ಸಲನಾದರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಅಂದರೆ ಇಷ್ಟೊಂದು ತಿನ್ನೋದಿಲ್ಲ, ಜಸ್ಟ್ ವಿಡಿಯೋಗೆ ಮಾತ್ರ ತೋರಿಸ್ತಾ ಇರೋದು. ಸೊ ನೋಡ್ತಾ ಇದ್ದೀರಲ್ಲ, ಮಟನ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸಾಂಬಾರೆಲ್ಲ ರೆಡಿಯಾಗಿತ್ತು, ಬಟ್ ಮೊಸರು ಬಜ್ಜಿ ಜೊತೆನೇ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ ಕಾಣಿಸ್ತಾ ಇದೆ.